ಅವರು ಟ್ರಸ್ಟ್ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅಂದರೆ. ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಶಾಲೆದು, ಇವ್ರು ಹೇಳೋದಲ್ಲ, ಅದು ಕನ್ನಡಕ ಹಂಚೋ ಕಾರ್ಯಕ್ರಮ. ಆದರೆ ಅವರು ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಸೇರಿದ್ರಿಂದ ಸ್ಟೇಜು ಅವರು ಡಿಸ್ಚಾರ್ಜ್ ಆಗಿ ಒಂದು 10 days ಆಗಿದೆ ಅಷ್ಟೇ, ಬರೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಕಾರ್ಯಕ್ರಮ ಇಲ್ಲೇ ಇಲ್ಲ, ನಾನೇ ಬರಬೇಕು, ನಾನೇ ಕನ್ನಡಕ ಹಂಚಬೇಕು ಅಂತ ಸ್ವತಃ ಅವರೇ ಬಂದು ನರ್ಸ್ ಜೊತೆಲಿ ಬಂದು ರಾಮನಗರದಲ್ಲಿ ಶಾಲಾ ಮಕ್ಕಳಿಗೆ ಕನ್ನಡಕ ವಿತರಣೆ. ಸ್ಟೇಜ್ ಮೇಲೆ ಬರ್ಲಿಕ್ಕೆ ಆಗಲಿಲ್ಲ ಅವತ್ತು ಅವ್ರಿಗೆ. ಅವಾಗ ಕುಮಾರಸ್ವಾಮಿ ಅವರು ಮತ್ತೆ ಬೇರೆ ಸುಮಾರು ಹೌದು ಬಾಲಕೃಷ್ಣ ದೊಡ್ಡಣ್ಣವ್ರು ಇದ್ರು, ದೊಡ್ಡವರೆಲ್ಲ ಅವಾಗೆಲ್ಲ ಬೇರೆ ಬೇರೆಲ್ಲ ಬಂದಿದ್ರು. ಆವಾಗ ನಾವು ಫಸ್ಟ್ ಟೈಮಲ್ಲೂ ಬಂದು ಮಕ್ಳಿಗೆ ನನ್ನ ಕೈಯಾರೆ ಕನ್ನಡಕ ಕೊಡಬೇಕು. 10 days ಏನಾಗಿತ್ತು ಡಿಸ್ಚಾರ್ಜ್ ಆಗಿ. ನಾವು ಬರಲ್ಲ ಅಂದ್ಕೊಂಡಿದ್ವಿ, ಇಲ್ಲ ಅವರು ನರ್ಸ್ ಜೊತೆ ಬಂದು ಕಾರ್ಯಕ್ರಮ ಮುಗಿಸ್ಕೊಟ್ಟು ಹೋದ್ರು. ನಾವು ಟ್ರಸ್ಟ್ ಫಾರಮ್ ಮಾಡಿದಾಗ ಗ್ರೀನ್ ಹೌಸಲ್ಲಿ ಫಸ್ಟ್ ಮೊದಲನೇ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಆ ಸಮಯದಲ್ಲಿ ನಾವು ಮರೀಲಿಕ್ಕಾಗಲ್ಲ. ಆ ಟೈಮ್ನಲ್ಲಿ ಈ ಟ್ರಸ್ಟೀಸ್ಗಳ ಜೊತೆ ರಾಕ್ಲೈನ್ ಅಂಟೇಶ್ವರ್ ಕೂಡ ಒಬ್ಬರ ಈ ಟ್ರಸ್ಟಿ, ಅವರು ಕೂಡ ಅದರಲ್ಲಿ ಅಕ್ಕವ್ರ ಜೊತೆ ಭಾಳ ಒಂದು ವಿಶ್ವಾಸದಲ್ಲಿ ಇದ್ದಂಥವ್ರು. ಇವತ್ತಿಗೂ ಕೂಡ ಅವ್ರಿಗೆ ಆ ಗೌರವ ಇದೆ. ಅವರು ಕೂಡ ಟ್ರಸ್ಟಿಗೆ ಅವತ್ತು ಜೊತೆಯಲ್ಲಿದ್ದರು. ಮತ್ತು ಶಿವಕುಮಾರ್ ಅಂತೇಳಿ FKCCI ಪ್ರೆಸಿಡೆಂಟ್ ಆಗಿದ್ದರು, ಅವರು ಕೂಡ ಜೊತೆಗಿದ್ದರು. ಹೀಗೆ ಎಲ್ಲರ ಸಮ್ಮಿಲನ ಅದು ಟ್ರಸ್ಟ್ ಸೇರ್ತಾ ಆ ಮಟ್ಟಕ್ಕೆ ಹೋಗಿದೆ ಸರ್. ಅದು ಅಣ್ಣವ್ರಿಗೆ ಮಂಡಿ ಆಪ್ರೇಷನ್ ಆಗ್ಬಿಟ್ಟಿತ್ತು, ನೋಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ರಾಕ್ಲೈನ್ ವೆಂಕಟೇಶ್ ಹೋದ್ವಿ. ಅವಾಗ ತಾನೇ ಡಿಸ್ಚಾರ್ಜ್ ಮಾಡಿದರು. ಅಣ್ಣವ್ರು ಇನ್ನೂ ಹಿಂಗೆ ಕೂತಿದ್ರು. ಹೋಗಿದ ತಕ್ಷಣ ಸ್ಟ್ರೈಟು ಇನ್ನೂ ನರ್ಸಿಂಗ್ ಹೋಮಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನರ್ಸಿಂಗ್ ಹೋಮ್ಗೆ ಹೋದ್ವಿ. ಹೋಗಿದ ತಕ್ಷಣ ಎಲ್ಲಿ ಸಿಕ್ಕಿದ್ರು ಅಣ್ಣವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ವಿ. ಅದು ನಮ್ಮ ಜನ್ಮಾಂತರದ ಪುಣ್ಯ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ನಾನು ಆಗಲಿ ರಾಕ್ಲೈನ್ ವೆಂಕಟೇಶ್ ಆಗಲಿ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಎಲ್ಲ ಮಾಡಿ ಎದ್ದು ನಿಂತ್ಕೊಳ್ಳೋಕ್ಕೆ ಇದು ಮಾಡಿದ್ರು. ಮಂಡ್ಯ ಚೀಪ್ ಆಪ್ರೇಷನ್ ಆಗಿತ್ತು. ಅಣೆ ಬೇಡ ಅಂದಿದ್ದಕ್ಕೆ ಒಂದು ಮಾತು ಹೇಳಿದ್ರು, ಆಗಲ್ಲ ಅಂದರೆ ಯಾವುದೂ ಆಗಲ್ಲ ಕಂದ, ಹಾಗೆ ಆಗುತ್ತೆ ಅಂತಂದರೆ ಹಾಗೆ ಆಗುತ್ತೆ ನೋಡೋದು. ಹಂಗೆ ನಿಂತ್ಕೊಂಡ್ರು. ಎಷ್ಟು ಖುಷಿಯಾಗ್ಬಿಡ್ತು ಅಂತಂದರೆ ಆ ಮಾತನ್ನು ನಾನು ಯಾವಾಗ ಜ್ಞಾಪಿಸ್ಕೊಂಡೆ ಅಂತಂದರೆ, ನಾನು ಬಿದ್ದಾಗ ಈ 3 ಪೀಸ್ ಆಗಿತ್ತಿದ್ದು ಈ ಮಂಡಿಯಿಂದ ಮೇಲ್ಗಡೆ ಇಲ್ಲಿ ಈ ಜಾಯಿಂಟ್ವರೆಗೂ. ಆವಾಗ ಡಾಕ್ಟ್ರ್ ಹೇಳಿದ್ರು, ಕಡಿಮೆ ಅಂದರೆ 1 ವರ್ಷ ನೀವು ಬೆಡ್ ಮೇಲೆ ಇರಬೇಕಾಗತ್ತೆ. ಸರಿ, ಒಂದು ದಿವಸ ಇಕ್ಕಿದಂಗೆ ಅಣ್ಣವ್ರು ಹೇಳಿದ ಮಾತು ಜ್ಞಾಪಕ ಬಂತು. ಎಷ್ಟು ಹೆಂಗಾಯ್ತು ಅಂತಂದರೆ ಓಡದೇ ಬರ್ಸಂಗಾಯ್ತು. ಆಗಲ್ಲ ಅಂದರೆ ಯಾವುದೂ ಆಗಲ್ಲ, ಆಗತ್ತೆ ಅಂದರೆ ಆಗತ್ತೆ ಮಗನೇ. ನಾನು ಇದನ್ನು ಇಟ್ಕೊಂಡು ತಳ್ಳೋ ಗಾಡಿಗಳಿಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ 4ನೇ ತಿಂಗಳಿಗೆ ವಾಕರು, 5ನೇ ತಿಂಗಳಿಗೆ ಸ್ಟಿಕ್ಕರ್. ಇವಾಗ ಅದನ್ನು ತೋರಿಸ್ದಾಗ ಅಂತಾರೆ, ಇನ್ನೊಂದು ತಿಂಗಳು ಇಟ್ಕೊಂಬಿಡಿ ಬಲವಾಗಿ ಕೊಡ್ಕೊಳುತ್ತೆ, ಯಾಕೆಂದರೆ ಏಜ್ ಆಗಿರೋದ್ರಿಂದ ಸ್ವಲ್ಪ ಪ್ರೊಸೆಸ್ ಲೇಟ್ ಅಂತ. ಇದಕ್ಕೆ ಒಂದು ಶಕ್ತಿ ಯಾರು ಅಂದರೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಶಕ್ತಿ, ಆ ಮಾತು ಗೊತ್ತಾಯ್ತರ. ಅದು ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳಬೇಕು. ಯಾಕೆ ಅಂತಂದರೆ ಶಿವಮೆಚ್ಚಿದ ಕಣ್ಣಪ್ಪ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ವಿ. ಅಲ್ಲಿ ಆಂಜನೇಯ ಸ್ವಾಮಿ ನೀವು ನೋಡಿಲ್ಲ, ನಾನು ನೋಡಿದ್ದೀನಿ. ನನಗೆ ಕರ್ಕೊಂಡೋಗಿ ಒಬ್ಬರು ತೋರಿಸ್ಬಿಟ್ಟು ಹೇಳಿದ್ರು ಹಿಂಗೆ ಇದಕ್ಕೆ ಅಪ್ಪಾಜಿ ಅವ್ರ ತಂದೆ ಸಿಗ್ಗಾನವರು ಪುಟ್ಟಸ್ವಾಮಿನವರು ಹರಕೆ ಕಟ್ಕೊಂಡಿರುತ್ತೆ. ನನಗೊಬ್ಬ ಮಗನ ಕೊಟ್ಟರೆ ಗಂಡಾಗಲಿ ಹೆಣ್ಣಾಗಲಿ ಅವನಿಗೆ ನೀನು ಹೆಸರಿಡ್ತೀನಿ ಅಂತ. ಅದಕ್ಕೆ ಮುತ್ತರಾಜು ಅಂತ ಹೆಸರಿಟ್ಟಿರೋದು. ಮುತ್ತತ್ತಿ ಒಳಗೆ ನಮ್ಮದು ಶೂಟಿಂಗ್ ನಡೀತಾಯಿತ್ತು. ನಡೆದಾಗ ಏನಾಯಿತು, ಡಾಕ್ಟರ್ ರಾಜ್ಕುಮಾರ್ ಅದಕ್ಕೆ ಅಲ್ಲಿ ಸ್ವಲ್ಪ ವಸತಿ ವ್ಯವಸ್ಥೆ ಕಷ್ಟ ಇದ್ದಿದ್ದರಿಂದ ಅಣ್ಣವ್ರ ರೂಮ್ಗೆ ಅಣ್ಣವರು ವರದಪ್ಪಣ್ಣ ಆಮೇಲೆ ಡೈರೆಕ್ಟ್ರು ದೊಡ್ಡಣ್ಣನೆಲ್ಲ ಒಂದೇ ರೂಮ್ಗೆ ಹಾಕ್ಬಿಡಿ ಅಂತ ಹಾಕಿದ್ರು. ಎಲ್ಲರೂ ಮಲಗಿದ್ರು, ನಾನು ಕೆಳಗಡೆ ಹಾಸ್ಕೊಂಡು ಮಲಗಿದೆ. ಅಣ್ಣ ಕೂತಾಯಿದ್ರು. ಅಣ್ಣ ನೀವು ಮನೆ ಕಳಿದೆ, ನಾನು ಮಲ್ಕೊಂತೀನಿ, ನೀನು ಮಲ್ಕೋಕಂದ, ಬೆಳಿಗ್ಗೆ ಶೂಟಿಂಗ್ ಅಟೆಂಡ್ ಮಾಡೋನು, ನೀನು ಮಲ್ಕೋ. ನನಗೆ ಮನೆ ಕಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಮಲಗಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ನಾನು ಮಲಗಿದ್ರೆ ಮಿಕ್ಕವ್ರು ಯಾರೂ ಮಲಗೋಕ್ಕಾಗಲ್ಲ, ಅಷ್ಟು ಜೋರು ಗೊರಕೆ ಹೊಡಿತೀನಿ. ಇವಾಗ ಗೊರಕೆ ಇಲ್ಲ ಬಿಡಿ. ಆವಾಗೇನಾಯಿತು ಅಂತಂದರೆ, ಇಲ್ಲ ಅಣ್ಣ ಮಲ್ಕಳಿ ಮಲ್ಕೋಕಂದ, ಗೊರಕೆ ಹೊಡಿತೀನಿ ಅಂತ. ಪರವಾಗಿಲ್ಲ ಮಲ್ಕೋ. ಒಂದು ಕಡೆ ನಾನು, ಇನ್ನೊಂದು ಕಡೆ ವಿಜಯ ರೆಡ್ಡಿಯವರು. ಅದೇನಾಗುತ್ತೆ ಅಂದರೆ ಇಬ್ಬರಿಗೂ ತಿರ್ಲಾನ ಇದ್ದಂಗೆ, ಅವ್ರದ್ದು ಗೊರಕೆ ಜಾಸ್ತಿ, ನಂದು ಗೊರಕೆ ಜಾಸ್ತಿ. ಕಾಂಪಿಟೇಷನ್ ಕೊನೆಗೆ 4-4:15 ನೋಡಿದ್ರೆ 2-3 ಸತಿ ತಿರ್ಕೊಂಡಾಗ ನೋಡಿದಾಗ ಬೆಡ್ಡಲ್ಲಿ ಕುಂತೇ ಇದ್ದರು ಅಣ್ಣವರು. ಕೊನೆಗೇನಾಯಿತು ಅಂದರೆ ಬೆಳಗ್ಗೆ ನೋಡಿದಾಗ ವಾಕ್ ಮಾಡ್ತಾಯಿದ್ರು. ಏನು ಅಂತಂದರೆ, ರಾತ್ರಿ ಒಳ್ಳೆ ನಿದ್ದೆ ಆಯಿತಾ, ಆಹಾ ನಾನಂತೂ ಜಾಗರಣೆ ಮಾಡೋದು. ಏಕೆಂದರೆ ಅಷ್ಟು ಸರಳ ವ್ಯಕ್ತಿತ್ವ, ಮಗುವಿನಂಥ ಮನಸ್ಸು, ಗೊತ್ತಾಯ್ತಾ. ಇದನ್ನೆಲ್ಲ ಏನಾಗುತ್ತೆ ಅಂತಂದರೆ ನಾವು ಅನುಭವಿಸಿದ ಘಟನೆನ
ನಿಮ್ಮಂಥ ಪುಣ್ಯಾತ್ಮನ ಮುಂದೆ ಹೇಳ್ಕೊಳ್ಳೋದ್ರಿಂದ ಎಲ್ಲ ಮನೆಗೂ ತಲುಪುತ್ತೆ. ನಿಜ ನಿಜ ನಿಜ. ಅರ್ಥ ಆಯ್ತಾ?